ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. 144 ವರ್ಷಕ್ಕೆ ಒಮ್ಮೆ ನಡೆಯುವಂತಹ ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬೈಲಹೊಂಗಲದ ಡಾಕ್ಟರ್ ಮಹಾಂತಯ್ಯ ಶಾಸ್ತ್ರಿ ಆರಾಧ್ರಿಮಠ ಅವರು ತ್ರಿವೇಣಿ ಸಂಗಮ ಸ್ನಾನದಲ್ಲಿ ಅನುಷ್ಠಾನ ಮಾಡಿ ಅಲ್ಲಿಂದ ಮೂಲ ಗಂಗೆಯನ್ನ ತೆಗೆದುಕೊಂಡು ಬಂದು ಬೈಲಹೊಂಗಲ ನಾಡಿನ ಜನತೆಗೆ ಹಾಗೂ ಪಶು ಪಕ್ಷಿ ಪ್ರಾಣಿಗಳು ಹಾಗೂ ರೈತ ಕುಟುಂಬಗಳಿಗೆ ಒಳ್ಳೆಯದಾಗಬೇಕು ಎನ್ನುವ ದೃಷ್ಟಿಯಿಂದ ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಯಾನಗರ ಕ್ಷೇತ್ರದ ಸಿದ್ದಲಿಂಗ ಮಹಾಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಬೈಲಹೊಂಗಲ ಶಾಸಕರಾಗಿರುವ ಮಹಾಂತೇಶ್ ಕೌಜಲ್ಗಿಯವರ ಅಧ್ಯಕ್ಷತೆಯಲ್ಲಿ ಮಾಜಿ ಶಾಸಕರಾಗಿರುವ ವಿಶ್ವನಾಥ್ ಪಾಟೀಲ್ ಅವರ ಸಮ್ಮುಖದಲ್ಲಿ ಗಂಗಾ ಕಲಶ ಪೂಜೆಯನ್ನ ಶಾಸ್ತ್ರೋಕ್ತವಾಗಿ ನೆರವೇರಿಸಿ ಪ್ರಯಾಗ್ರಾಜ್ದಿಂದ ತಂದಿರುವ ಗಂಗೆಯನ್ನ ಮಲಪ್ರಭಾ ನದಿಗೆ ಧಾರೆ ಎರೆಯುವುದರ ಮುಖಾಂತರ ಈ ಭಾಗದ ಜನರು ತ್ರಿವೇಣಿ ಸಂಗಮಕ್ಕೆ ಹೋಗದೇ ಇರುವ ಬಹಳಷ್ಟು ಜನರಿಗೆ ಮಲಪ್ರಭಾ ನದಿಯ ನೀರನ್ನು ಸ್ವೀಕಾರ ಮಾಡುವುದರಿಂದ ತ್ರಿವೇಣಿ ಸಂಗಮಕ್ಕೆ ಹೋದಷ್ಟೇ ಪುಣ್ಯ ಬರುತ್ತದೆ ಎನ್ನುವ ಉದ್ದೇಶದಿಂದ ಈ ಮಹತ್ ಕಾರ್ಯಕ್ಕೆ ಪೂಜ್ಯನೀಯ ಗುರುಗಳು ಮುಂದಾಗಿರುವುದು ಬಹಳಷ್ಟು ಸಂತೋಷ ಎನಿಸಿದೆ. ಈ ಸಂದರ್ಭದಲ್ಲಿ ಪ್ರಮೋದ್ ಕುಮಾರ್ ವಕ್ಕುಂದಮಠ, ಮಹಾಂತೇಶ್ ತುರ್ಮರಿ, ಶ್ರೀಶೈಲ್ ಎಡಳಿ, ಸೋಮನಾಥ ಸೊಪ್ಪಿಮಠ್, ಆನಂದ ಮೂಗಿ, ಮಡಿವಾಳಪ್ಪ ಹೋಟಿ, ವಿಶ್ವ ಹಿಂದೂ ಪರಿಷತ್ನ ಸರ್ವ ಸದಸ್ಯರು ಹಾಗೂ ಕ್ರಿಯಾಶೀಲ ಗೆಳೆಯರ ಬಳಗದ ಸರ್ವ ಸದಸ್ಯರು, ಬೈಲಹೊಂಗಲ ನಾಡಿನ ಸಮಸ್ತ ಸದ್ಭಕ್ತರು ಹಾಗೂ ಸಿಕೆ ಮೆಕ್ಕೆ ಸೇರಿದಂತೆ ಇನ್ನೂ ಅನೇಕ ಪುಣ್ಯಮಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು.